ನಮಸ್ಕಾರ. ಎಲ್ಲರೂ ತಪ್ಪು ಮಾಡ್ತಾರೆ ಅಲ್ವಾ? ಅದು ತುಂಬಾನೇ ಸಹಜ. ಆದರೆ ನಾವು ಮಾಡಿದ ತಪ್ಪುಗಳಿಗೆ ಹೇಗೆ ಪ್ರತಿಕ್ರಿಯಿಸ್ತೀವಿ ಅನ್ನೋದೇ ನಮ್ಮ ಯಶಸ್ಸಿನ ನಿರ್ಧಾರ ಮಾಡುತ್ತೆ. ಇವತ್ತು ಯಾವುದೇ ತಪ್ಪನ್ನ ಕೇವಲ ಸರಿಪಡಿಸೋದು ಮಾತ್ರ ಅಲ್ಲ, ಅದನ್ನ ನಮ್ಮ ಬೆಳವಣಿಗೆಗೆ ಒಂದು ದೊಡ್ಡ ಅವಕಾಶವಾಗಿ ಹೇಗೆ ಬದಲಾಯಿಸ್ಬೋದು ಅಂತ ನೋಡೋಣ ಬನ್ನಿ. ಹಾಗಾದ್ರೆ ಒಂದು ಚಿಕ್ಕ ತಪ್ಪು ಮತ್ತು ಒಂದು ದೊಡ್ಡ ಅನಾಹುತ ಇವೆರಡರ ನಡುವೆ ಇರೋ ವ್ಯತ್ಯಾಸವಾದ್ರೂ ಏನು? ಯೋಚನೆ ಮಾಡಿ. ಉತ್ತರ: ಆ ತಪ್ಪಲ್ಲಿಲ್ಲ. ಬದಲಿಗೆ ಆ ತಪ್ಪು ಆದ್ಮೇಲೆ ನಾವದನ್ನು ಹೇಗೆ ನಿಭಾಯಿಸ್ತೀವಿ ಅನ್ನೋ ಪ್ರಕ್ರಿಯೆಯಲ್ಲಿದೆ. ಬನ್ನಿ ಇದನ್ನು ಸ್ವಲ್ಪ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಯಾವುದೇ ಸಮಸ್ಯೆಯನ್ನ ಸರಿ ಮಾಡೋಕೆ ಮೊದಲು ಅದನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಇದು ಹೇಗಂದ್ರೆ ಒಂದು ಪತ್ತೇದಾರಿ ಕೆಲ್ಸದ ಥರ. ಹೌದು, ನಿಜಕ್ಕೂ ಕೇವಲ ಮೇಲೆ ಕಾಣೋ ಲಕ್ಷಣಗಳಿಗೆ ಚಿಕಿತ್ಸೆ ಕೊಟ್ರೆ ಪ್ರಯೋಜನವಿಲ್ಲ ಅಲ್ವಾ? ನಾವು ಆಳಕ್ಕೆ ಇಳಿದು ಅದರ ಅಸಲಿ ಮೂಲ ಎಲ್ದಿದೆ ಅಂತ ಪತ್ತೆ ಹಚ್ಚಲೇಬೇಕು. ಅದಕ್ಕಾಗಿಯೇ ಪ್ರತಿಯೊಂದನ್ನು ಸರಿಯಾಗಿ ಬರೆದಿಟ್ಕೊಳ್ಳೋದು ತುಂಬಾನೇ ಮುಖ್ಯ. ಮೊದಲನೇದಾಗಿ ಏನಾಯ್ತು ಅನ್ನೋದನ್ನ ಸ್ಪಷ್ಟವಾಗಿ, ಯಾವುದೇ ವೈಯಕ್ತಿಕ ಅಭಿಪ್ರಾಯವಿಲ್ಲದೆ ವಿವರಿಸಬೇಕು. ಎರಡನೇದಾಗಿ ಇದರಿಂದ ಯಾರಿಗೆಲ್ಲ ಅಥವಾ ಯಾವ ವಿಭಾಗಗಳಿಗೆ ತೊಂದರೆ ಆಗಿದೆ ಅಂತ ಗುರುತಿಸಬೇಕು. ಮತ್ತು ಮೂರನೇದಾಗಿ ಈ ಸಮಸ್ಯೆಯನ್ನ ಎಷ್ಟು ಬೇಗ ಸರಿಪಡಿಸಬೇಕು ಅನ್ನೋದನ್ನ ನಿರ್ಧರಿಸಬೇಕು. ಹೀಗೆ ಮಾಡಿದಾಗ ಯಾವುದಕ್ಕೆ ಮೊದಲ ಆದ್ಯತೆ ಕೊಡಬೇಕು ಅನ್ನೋದು ನಮಗೆ ಸ್ಪಷ್ಟವಾಗುತ್ತೆ. ಸರಿ, ಈಗ ಮೂಲ ಕಾರಣ ಅಥವಾ ರೂಟ್ ಕಾಸ್ ಅಂತಾರಲ್ಲ, ಆ ಒಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಬಗ್ಗೆ ನೋಡೋಣ. ಇದು ಹೇಗಂದ್ರೆ ಒಂದು ಸಮಸ್ಯೆಯನ್ನ ಮೇಲ್ನೋಟಕ್ಕೆ ನೋಡೋದಲ್ಲ, ಅದರ ಆಳಕ್ಕೆ ಇಳಿದು ಅದು ಎಲ್ಲಿಂದ ಶುರುವಾಯಿತು ಅಂತ ಹುಡುಕೋದು. ನೋಡಿ, ಕೇವಲ ರೋಗದ ಲಕ್ಷಣಗಳಿಗೆ ಚಿಕಿತ್ಸೆ ಕೊಟ್ಲೆ ಅದು ತಾತ್ಕಾಲಿಕ ಅಷ್ಟೇ. ಆದರೆ ಆ ರೋಗದ ಮೂಲವನ್ನೇ ನಾವು ತೆಗೆದುಹಾಕಿಲ್ಲ ಅಂದ್ರೆ ಅದು ಮತ್ತೆ ಮತ್ತೆ ಬೇರೆ ಬೇರೆ ರೂಪದಲ್ಲಿ ವಾಪಸ್ ಬರ್ತಾನೇ ಇರುತ್ತೆ. ಓಕೆ, ಈಗ ನಮಗೆ ಸಮಸ್ಯೆ ಏನು ಅಂತ ಗೊತ್ತಾಯ್ತು, ಅದರ ಮೂಲ ಕಾರಣನೂ ಸಿಕ್ತು. ಮುಂದೇನು? ಆಕ್ಷನ್. ಆದರೆ ಇಲ್ಲಿ ಒಂದೇ ದಾರಿಯಲ್ಲಿ ಯೋಚನೆ ಮಾಡಿದ್ರೆ ಸಾಕಾಗಲ್ಲ. ನಾವು 2 ಟ್ರ್ಯಾಕ್ನಲ್ಲಿ ಯೋಚನೆ ಮಾಡಬೇಕು. ಇದನ್ನೇ ದ್ವಿಮುಖ ಪರಿಹಾರ ಅಂತ ಕರೆಯೋದು. ಹಾಗಾದ್ರೆ ಇದು ಹೇಗೆ ಕೆಲಸ ಮಾಡುತ್ತೆ ನೋಡೋಣ ಬನ್ನಿ. ನೋಡಿ, ಇದರಲ್ಲಿ 2 ವಿಧ. ಮೊದಲನೇದು ತಕ್ಷಣದ ಕ್ರಮಗಳು, ಅಂದ್ರೆ ತಕ್ಷಣಕ್ಕೆ ಪರಿಸ್ಥಿತಿಯನ್ನ ನಿಭಾಯಿಸೋದು. ಇದು ಒಂದು ರೀತಿ ಬ್ಯಾಂಡೇಡ್ ಹಾಕಿದಾಗೆ, ರಕ್ತಸ್ರಾವ ನಿಲ್ಲಿಸಿ ಆಗಿರೋ ಡ್ಯಾಮೇಜ್ನ ಕಂಟ್ರೋಲ್ ಮಾಡುತ್ತೆ. ಆದರೆ ಇನ್ನೊಂದು ಕಡೆ ದೀರ್ಘಕಾಲೀನ ಕ್ರಮಗಳು ಇವೆ. ಇದು ಅಸಲಿ ಚಿಕಿತ್ಸೆ, ಅಂದ್ರೆ ಆ ಸಮಸ್ಯೆ ಮತ್ತೆಂದೂ ವಾಪಸ್ ಬರದೇ ಇರೋ ಹಾಗೆ ಸಿಸ್ಟಮ್ನಲ್ಲೇ ಬದಲಾವಣೆ ತರೋದು. ಬರೀ ಯೋಚನೆ ಮಾಡ್ಕೊಂಡು ಕೂತರೆ ಏನೂ ಆಗಲ್ಲ ಅಲ್ವಾ? ನಮಗೆ ಬೇಕಾಗಿರೋದು ಒಂದು ಸ್ಪಷ್ಟವಾದ ಆಕ್ಷನ್ ತಗೊಳ್ಳೋಕೆ ಸಾಧ್ಯವಾಗೋ ಪ್ಲಾನ್. ಸೊ ಈ ಹಂತದಲ್ಲಿ ನಾವು ಮಾಡಿದ ಈ ಎಲ್ಲ ಅನಾಲಿಸಿಸ್ ಅನ್ನ ಒಂದು ಆಕ್ಷನ್ ಆಗಿ ಬದಲಾಯಿಸೋಕೆ ಒಂದು ನೀಲನಕ್ಷೆ ಅಂದ್ರೆ ಬ್ಲೂ ಪ್ರಿಂಟ್ ರೆಡಿ ಮಾಡೋದು ಹೇಗೆ ಅಂತ ನೋಡೋಣ. ಇದೇ ನೋಡಿ ನಮ್ಮ ಇಡೀ ಪ್ಲಾನ್ನ ಹೃದಯ ಇದ್ದ ಹಾಗೆ. ಈ ಟೇಬಲ್ ಒಂದು ಕ್ಲಿಯರ್ ರೋಡ್ ಮ್ಯಾಪ್ ಕೊಡುತ್ತೆ. ಪ್ರತಿಯೊಂದು ಕೆಲಸಕ್ಕೆ ಒಂದು ಐಡಿ, ಆ ಕೆಲಸವನ್ನ ಯಾರು ಮಾಡಬೇಕು, ಯಾವಾಗ ಮುಗಿಸ್ಬೇಕು ಅಂತ ಪಕ್ಕಾ ಡೀಟೇಲ್ಸ್ ಇರುತ್ತೆ. ಇಲ್ಲಿ ಕನ್ಫ್ಯೂಷನ್ಗೆ ಜಾಗನೇ ಇಲ್ಲ, ಎಲ್ಲವೂ ಕ್ರಿಸ್ಟಲ್ ಕ್ಲಿಯರ್. ಸರಿ, ಆ ದೊಡ್ಡ ಪ್ಲಾನ್ ಅನ್ನ ಈಗ ಚಿಕ್ಕ ಚಿಕ್ಕ ಸುಲಭವಾಗಿ ಮ್ಯಾನೇಜ್ ಮಾಡಬಹುದಾದ ಸ್ಟೆಪ್ಸ್ಗಳಾಗಿ ಒಡೆಯೋಣ. ಪ್ರತಿ ಸ್ಟೆಪ್ನಲ್ಲೂ ಏನ್ ಮಾಡಬೇಕು, ಯಾರು ಜವಾಬ್ದಾರಿ, ಇದಕ್ಕೆ ಏನೆಲ್ಲ ಬೇಕು, ಯಾವಾಗ ಮುಗಿಸ್ಬೇಕು, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಆ ಕೆಲಸ ಸರಿಯಾಗಿ ಮುಗ್ದಿದೆಯಾ ಅಂತ ವೆರಿಫೈ ಮಾಡೋದು ಹೇಗೆ, ಈ ಎಲ್ಲ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ಇರಬೇಕು. ಓಕೆ, ಪ್ಲಾನ್ ರೆಡಿ ಆಯ್ತು, ಕೆಲಸನೂ ಶುರು ಮಾಡಿದ್ವಿ. ಅಷ್ಟಕ್ಕೆ ಮುಗಿತಾ ಕತೆ? ಖಂಡಿತ ಇಲ್ಲ. ನಿಜವಾದ ಚಾಲೆಂಜ್ ಇರೋದೇ ಈಗ. ನಾವು ಮಾಡಿದ ಈ ಬದಲಾವಣೆಗಳು ಬರೀ ತಾತ್ಕಾಲಿಕ ಆಗದೆ ಶಾಶ್ವತವಾಗಿ ಉಳಿಯೋ ಹಾಗೆ ಮಾಡೋದೇ ಹೇಗೆ? ಅದೇ ದೊಡ್ಡ ಪ್ರಶ್ನೆ. ನಾವು ಮಾಡಿರೋ ಬದಲಾವಣೆ ನಿಜವಾಗ್ಲೂ ಕೆಲಸ ಮಾಡ್ತಾ ಇದೆಯಾ ಇಲ್ವಾ ಅಂತ ಹೇಗೆ ತಿಳ್ಕೊಳ್ಳೋದು? ಉತ್ತರ ಸಿಂಪಲ್: ನಂಬರ್ಸ್. ಉದಾಹರಣೆಗೆ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ ಅಥವಾ KPI ಅಂತ ಹೇಳ್ತಾರಲ್ಲ, ಅದನ್ನು ಬಳಸ್ಬೋದು. ಅಂದ್ರೆ ನಮ್ಮ ಆಕ್ಷನ್ ಯಶಸ್ವಿಯಾಗಿದೆಯಾ ಅಂತ ಅಳತೆ ಮಾಡೋಕೆ ನಮಗೆ 99.5% ಅನ್ನೋ ಥರ ಸ್ಪಷ್ಟವಾದ ಅಳತೆ ಮಾಡಬಹುದಾದ ಗುರಿಗಳು ಬೇಕೇ ಬೇಕು. ನಾವು ಕಲಿತ ಪಾಠಗಳನ್ನು ನಮ್ಮ ಸಂಸ್ಥೆಯ DNA-ಯಲ್ಲೇ ಸೇರಿಸಬೇಕು. ಅದು ಹೇಗೆ? ಅದಕ್ಕೆ ಕೆಲವು ರಚನಾತ್ಮಕ ಬದಲಾವಣೆಗಳು ಬೇಕು. ಉದಾಹರಣೆಗೆ ಕೆಲಸ ಮಾಡುವ ರೀತಿ, ಅಂದರೆ SOPಗಳನ್ನು ಅಪ್ಡೇಟ್ ಮಾಡೋದು, ಕಂಪನಿಯ ಪಾಲಿಸಿಗಳನ್ನು ತಿದ್ದೋದು, ಸಿಸ್ಟಮನ್ನೇ ಇಂಪ್ರೂವ್ ಮಾಡೋದು, ಅಥವಾ ಹೊಸ ಟ್ರೈನಿಂಗ್ ಪ್ರೋಗ್ರಾಮ್ ಶುರು ಮಾಡೋದು. ಇವೆಲ್ಲ ಮಾಡಿದಾಗ ಆ ಬದಲಾವಣೆ ನಮ್ಮ ದಿನನಿತ್ಯದ ಕೆಲಸದ ಒಂದು ಭಾಗವಾಗಿ ಹೋಗುತ್ತೆ. ಒಂದು ಸಮಸ್ಯೆಯನ್ನ ಸರಿಪಡಿಸೋದು ಎಷ್ಟು ಮುಖ್ಯವೋ ಅದರ ಬಗ್ಗೆ ಸರಿಯಾಗಿ ಕಮ್ಯುನಿಕೇಟ್ ಮಾಡೋದು ಕೂಡ ಅಷ್ಟೇ ಮುಖ್ಯ. ಯಾರಿಗೆ, ಏನನ್ನ ಮತ್ತು ಹೇಗೆ ಹೇಳಬೇಕು ಅನ್ನೋದು ಒಂದು ಸ್ಟ್ರಾಟಜಿಕ್ ನಿರ್ಧಾರ. ಅಂದ್ರೆ ನಾವು ಎಷ್ಟು ಪಾರದರ್ಶಕವಾಗಿರಬೇಕು, ಈ ಮಾಹಿತಿಯನ್ನ ಎಲ್ಲರಿಗೂ ತಿಳಿಸಬೇಕಾ ಅಥವಾ ಕೆಲವರಿಗೆ ಮಾತ್ರ ಸೀಮಿತವಾಗಿಡಬೇಕಾ ಅಥವಾ ಸಂಪೂರ್ಣವಾಗಿ ಸೀಕ್ರೆಟ್ ಆಗಿಡಬೇಕಾ? ನಾವು ತಗೊಳ್ಳೋ ಈ ನಿರ್ಧಾರ ಇದರಿಂದ ಪ್ರಭಾವಿತರಾಗೋ ಪ್ರತಿಯೊಬ್ಬರ ಮೇಲೂ ದೊಡ್ಡ ಪರಿಣಾಮ ಬೀರುತ್ತೆ. ಸರಿ, ಈಗ ನಾವು ಕೊಲೆಯ ಮತ್ತು ಎಲ್ಲಕ್ಕಿಂತ ಪವರ್ಫುಲ್ ಆದ ಹಂತಕ್ಕೆ ಬಂದಿದ್ವಿ.
ಅಂದ್ರೆ ಒಂದ್ಸಲ ಸಮಸ್ಯೆಯನ್ನ ಸರಿ ಮಾಡಿ ಸುಮ್ಮನಾಗೋದಲ್ಲ, ಬದಲಿಗೆ ಅದನ್ನ ಒಂದು ನಿರಂತರ ಸುಧಾರಣೆಯ ಚಕ್ರ ಅಂದ್ರೆ ಒಂದು ಲರ್ನಿಂಗ್ ಲೂಪ್ ಆಗಿ ಪರಿವರ್ತಿಸೋದು ಹೇಗೆ. ಕೇವಲ ಸಮಸ್ಯೆಯನ್ನ ಬಗೆಹರಿಸೋದು ಮುಖ್ಯ ಅಲ್ಲ, ಅದರಿಂದ ನಾವು ಶಾಶ್ವತವಾಗಿ ಏನ್ ಕಲಿತೀವಿ ಅನ್ನೋದೇ ಅಸಲಿ ವಿಷಯ. ಒಂದು ಸಲ ಫಿಕ್ಸ್ ಮಾಡಿದ್ವಿ ಅಂದಮೇಲೆ ಅದು ಮುಂದೆಯೂ ಸರಿಯಾಗಿ ಕೆಲಸ ಮಾಡ್ತಿದೀಯಾ ಅಂತ ನೋಡ್ಕೊಳ್ಳೋದು ತುಂಬಾನೇ ಮುಖ್ಯ. ಅದಕ್ಕೆ ನಿರಂತರವಾಗಿ ಮಾನಿಟರ್ ಮಾಡಬೇಕು. ಉದಾಹರಣೆಗೆ 30 ದಿನಗಳ ನಂತರ ಒಂದು ರಿವ್ಯೂ, 90 ದಿನಗಳ ನಂತರ ಪರ್ಫಾರ್ಮೆನ್ಸ್ ಚೆಕ್ ಮತ್ತು 6 ತಿಂಗಳ ನಂತರ ಒಂದು ಲಾಂಗ್ ಟರ್ಮ್ ವೆರಿಫಿಕೇಷನ್. ಹೀಗೆ ಮಾಡೋದ್ರಿಂದ ಆ ಸಮಸ್ಯೆ ಮತ್ತೆ ವಾಪಸ್ ಬರ್ದೇ ಇರೋ ಹಾಗೆ ನೋಡ್ಕೊಳ್ಬೋದು. ಇದು ಮತ್ತೆ ಮರುಕಳಿಸೋದನ್ನ ತಡೆಯುತ್ತೆ. ಈ ಲರ್ನಿಂಗ್ ಲೂಪನ್ನು ಮುಂದುವರಿಸ್ಕೊಂಡು ಹೋಗೋಕೆ ನಮಗೆ ನಾವೇ ಕೆಲವು ಮುಖ್ಯವಾದ ಪ್ರಶ್ನೆಗಳನ್ನು ಕೇಳ್ಕೊಳ್ಬೇಕು. ಮೊದಲನೇದು, ನಾವು ತೆಗೆದುಕೊಂಡ ಆಕ್ಷನ್ ನಿಜವಾಗ್ಲೂ ಸಮಸ್ಯೆಯನ್ನು ಪೂರ್ತಿಯಾಗಿ ಬಗೆಹರಿಸಿದ್ಯಾ? ಎರಡನೇದು, ಭವಿಷ್ಯದಲ್ಲಿ ಇಂಥ ಸಮಸ್ಯೆಗಳು ಬರೋದಕ್ಕೂ ಮುಂಚೆ ನಮಗೆ ವಾರ್ನಿಂಗ್ ಕೊಡೋ ಸೂಚನೆಗಳು ಯಾವುವು? ಮತ್ತು ಮೂರನೇದು, ನಾವು ಕಲಿತ ಪಾಠಗಳನ್ನು ನಮ್ಮ ದಿನನಿತ್ಯದ ಕೆಲಸದಲ್ಲಿ ಹೇಗೆ ಅಳವಡಿಸಿದ್ದೀವಿ? ಈ ಪ್ರಶ್ನೆಗಳು ನಮ್ಮನ್ನು ಯಾವಾಗಲೂ ಅಲರ್ಟ್ ಆಗಿ ಇರಿಸುತ್ತೆ. ಕೊನೆಯದಾಗಿ ಈ ಒಂದು ಪವರ್ಫುಲ್ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಇದು ನಮ್ಮೆಲ್ಲರನ್ನೂ ನಮ್ಮ ಸ್ವಂತ ಪ್ರಕ್ರಿಯೆಗಳ ಬಗ್ಗೆ ಯೋಚನೆ ಮಾಡೋ ಹಾಗೆ ಪ್ರೇರೇಪಿಸುತ್ತೆ ಅಂತ ಅನ್ಕೋತೇನೆ. ಆ ಪ್ರಶ್ನೆ ಏನಂದ್ರೆ, ನಾವು ತೆಗೆದುಕೊಂಡ ಸರಿಪಡಿಸೋ ಕ್ರಮಗಳು ಸರಿಯಾದ ಸಮಯಕ್ಕೆ, ಪರಿಣಾಮಕಾರಿಯಾಗಿ ಮತ್ತು ನಮ್ಮ ಸಿಸ್ಟಮ್ನ ಭಾಗವಾಗಿ ಜಾರಿಯಾದ್ವಾ? ಅಥವಾ ಈ ಸಮಸ್ಯೆ ಮತ್ತೆ ಬರದಂಗ ತಡೆಯಕ್ಕೆ ಇನ್ನಷ್ಟು ಸುಧಾರಣೆಗಳು ಬೇಕಾ? ಇದರ ಬಗ್ಗೆ ಖಂಡಿತ ಯೋಚನೆ ಮಾಡಿ.